ಇಷ್ಟೊಂದು ಹೋರಾಟ ಮಾಡಿದ್ದೀರಿ, ಇಷ್ಟೊಂದು ಕಷ್ಟಪಟ್ಟಿದ್ದೀರಿ, ಯಾವ ವಿಚಾರಕ್ಕಾಗಿ? ನಿಮ್ಮ ಸ್ವಾರ್ಥಕ್ಕಾಗಿಯಾ? ಸುಮಾರು ನನ್ನ ಮೇಲೆ 96 ಕೇಸ್ ಇತ್ತು, 42 ಕೇಸ್ ಇದೆ ಈಗಲೂ. ಮೊನ್ನೆ ಸಿದ್ದರಾಮಯ್ಯನವರು ಒಂದು 16-18 ಕೇಸ್ ಹಾಕಿದ್ರು ನನ್ನ ಮೇಲೆ. ಹೋರಾಟದ ಅರ್ಥವೇ ಇವರು ದುಡ್ಡು ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಕನ್ನಡ 100% ಅನುಷ್ಠಾನಕ್ಕೆ ಬರದೇವರೆಗೂ ನಾನು ಮಾತಾಡಲ್ಲ ಅಂತ ಬೀದಿ ಎಣವಾಗ್ಸತ್ರಲ್ಲ ಆ ಸಂಜೀವಪ್ಪ, ಅವ್ರ ಕುಟುಂಬದ ಬಗ್ಗೆ ಕಾಳಜಿ ಯಾರಿಗಾರ ಇದೆಯಾ? ಎಲ್ಲ ಸುಮ್ಮನೆ ಹೇಳ್ತಾರೆ, ಅವರು ಒಳ್ಳೆ ದುಡ್ಡು ಮಾಡಿದ್ದಾರೆ. ನಾರಾಯಣಗೌಡರು ಕಾಂಗ್ರೆಸ್ ಪರ, ಇದೇ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ನನ್ನ ಜೈಲಿಗೆ 16 ದಿವಸ ಕಳಿಸಿ ನನ್ನ ಮೇಲೆ 16 ಕೇಸ್ ಹಾಕಿರೋದು. ನಾಮಫಲಕ ಹೋರಾಟದಲ್ಲಿ ಜೈಲಲ್ಲಿ ಇಟ್ಟರಲ್ಲ, ಆ 2 ರಾತ್ರಿ ಯಾರು ಕನ್ನಡದವರು ಚಳವಳಿಗಾರರು ಯಾರೂ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಕುಮಾರಸ್ವಾಮಿಯವರು ಬಿಡಿ, ಯಾವತ್ತು ನಮ್ಮನ್ನು ಕುತ್ಕೊಳ್ಳಿ ಅರ್ಧ ಕಾಫಿ ಕುಡಿ ಅಂತ ಹೇಳಲಿಲ್ಲ ಅವರು.